ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಈಗಾಗಲೇ ಜಾತಿ ಗಣತಿ ಮತ್ತು ಜನಗಣತಿ ಎರಡನ್ನೂ ಕೂಡ ಮಾಡ್ತೀವಿ ಅಂತ ಹೇಳಿ ಇದಕ್ಕೆ ಸಂಬಂಧಪಟ್ಟಂತೆ ವಿಷಯಗಳನ್ನು ಈಗಾಗಲೇ ಕೇಂದ್ರ ಸರ್ಕಾರ ಹೇಳಾಗಿದೆ. ಇಡೀ ದೇಶದಲ್ಲಿ ಏಕಕಾಲದಲ್ಲಿ ನಾವು 6 ತಿಂಗಳಲ್ಲಿ ಮಾಡ್ತೀವಿ ಅನ್ನೋದನ್ನ ಕೇಂದ್ರ ಸರ್ಕಾರ ಹೇಳಿದೆ. ಕೇಂದ್ರ ಸರ್ಕಾರ ಒಂದು ಕಡೆಗೆ ಜನಗಣತಿ ಮತ್ತು ಜಾತಿ ಗಣತಿಯನ್ನ ಮಾಡಲಿಕ್ಕೆ ಹೊರಟಿರುವಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಮತ್ತೊಂದು ಜಾತಿ ಗಣತಿಯನ್ನ ಮಾಡುವಂತ ಅಗತ್ಯ ಇದೆಯಾ? ಇದರ ಪಾವಿತ್ರ್ಯತೆ ಏನಾಗುತ್ತೆ? ಆಮೇಲೆ ಯಾವುದನ್ನು ಒಪ್ಕೊಳ್ಬೇಕು ಅನ್ನುವಂತ ಮತ್ತೊಮ್ಮೆ ಗೊಂದಲವನ್ನ ನೀವು ಸೃಷ್ಟಿ ಮಾಡಲಿಕ್ಕೆ ಹೊರಟಿದ್ದೀರಿ. ಹಾಗಾಗಿ ನಾನು ರಾಜ್ಯ ಸರ್ಕಾರವನ್ನು ಆಗ್ರಹಿಸುವಂತದ್ದು, ರಾಜ್ಯ ಸರ್ಕಾರದ ಸಹಕಾರ ಕೇಂದ್ರ ಸರ್ಕಾರ ನಡೆಸುವಂತಹ ಜನಗಣತಿ ಜಾತಿ ಗಣತಿಯ ಬಗ್ಗೆ ಸಹಕಾರವನ್ನ ಕೊಡಬೇಕೇ ವಿನಃ ಮತ್ತೊಮ್ಮೆ ಜನರನ್ನ ದಿಕ್ಕು ತಪ್ಪಿಸುವಂತಹ ಪ್ರಯತ್ನವನ್ನ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಒಬಿಸಿಯನ್ನ ಬಳಕೆ ಮಾಡೋದನ್ನ ತಕ್ಷಣ ನಿಲ್ಲಿಸಬೇಕು ಅನ್ನುವಂತ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ. ನಾನು ಈ ಸಂದರ್ಭದಲ್ಲಿ 2 ಆಗ್ರಹಗಳನ್ನು ಇವತ್ತು ನಾವೆಲ್ಲರೂ ಕೂಡ ಒಟ್ಟು ಮಾಡ್ತಾ ಇರುವಂತದ್ದು. ಮೊದಲನೇದು, 10 ವರ್ಷಗಳ ಕಾಲದ ಈ ತಪ್ಪು ದತ್ತಾಂಶವನ್ನ ಪದೇ ಪದೇ ರಾಜ್ಯದ ಜನರಿಗೆ ನೀವು ಹೇಳ್ತಾ, ಅವತ್ತಿನಿಂದ ಇವತ್ತಿನ ತನಕ ಪದೇ ಪದೇ ತಪ್ಪು ದತ್ತಾಂಶವನ್ನೇ ನೀವು ಹೇಳಿದ್ರಿಂದ ರಾಜ್ಯದ ಜನರ ಕ್ಷಮೆಯನ್ನ ಕೇಳಿ ನೀವು ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು. 165 ಕೋಟಿ ರೂಪಾಯಿಯನ್ನ ದುರುಪಯೋಗವನ್ನು ನೀವು ಮಾಡಿಕೊಂಡ್ರಿ ನಿಮ್ಮ ರಾಜಕಾರಣಕ್ಕೋಸ್ಕರ. ಹಾಗಾಗಿ ನೀವು ಸರಣಿ ವೈಫಲ್ಯಗಳನ್ನ ಕಂಡಂತವರು, ಮೂಡ ಹಗರಣದಲ್ಲಿ ವೈಫಲ್ಯ, ವಾಲ್ಮೀಕಿ ಹಗರಣವನ್ನ ನೀವು ಮಾಡದಂತವರು, ಈಗ ಕಾಲ್ತುಳಿತದ ಇನ್ನೊಂದು ಪ್ರಕರಣ, ಅಬ್ಕಾರಿ ಹಗರಣ, ಈಗ ಈ ಜಾತಿ ಗಣತಿ, ಈ ಸರಣಿ ವೈಫಲ್ಯಗಳನ್ನ ನೀವು ಮಾಡಿಕೊಂಡಿದ್ರಿಂದ ನಿಮಗಿನ್ನೂ ಈ ವಿಷಯದ ಬಗ್ಗೆ ಮಾತಾಡುವಂತ ನೈತಿಕತೆ ಇಲ್ಲ. ನೀವು ತಕ್ಷಣ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂತ ಆಗ್ರಹವನ್ನು ನಾನು ಮಾಡ್ತೇನೆ. ಎರಡನೇದು, 165 ಕೋಟಿ ರೂಪಾಯಿಗೆ ಯಾರನ್ನ ಹೊಣೆಗಾರನ ಮಾಡ್ತೀರಿ ಅನ್ನೋದನ್ನ ಸರ್ಕಾರ ಸ್ಪಷ್ಟ ಮಾಡಬೇಕು. ಇದಕ್ಕೆ ಹಿಂದಿನ ಆಯೋಗದ ಅಧ್ಯಕ್ಷರನ್ನ ಇದಕ್ಕೆ ಹೊಣೆಗಾರನಾಗಿ ಮಾಡ್ತಿರೋ ಅಥವಾ ಈ ಆಯೋಗವನ್ನ ರಚನೆ ಮಾಡಿ ಇದನ್ನ ಮುನ್ನಡೆಸಿದಂತ ಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಪುಟಕ್ಕೆ ಇದನ್ನ ಹೊಣೆಗಾರನಾಗಿ ಮಾಡ್ತಿರೋ ಅನ್ನುವಂಥದ್ದನ್ನು ಕೂಡ ನೀವು ಇದಕ್ಕೆ ಸ್ಪಷ್ಟನೆಯನ್ನು ಕೊಡಬೇಕು ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿಯ ತನಕ ಒಬಿಸಿಯ ಬಗ್ಗೆ ಮತ್ತು ಹಿಂದುಳಿದ ವರ್ಗದ ಬಗ್ಗೆ ಬದ್ಧತೆಯಿಂದ ಯಾವತ್ತೂ ಕೂಡ ನೀವು ಮಾತಾಡಲಿಲ್ಲ. ನಿಮ್ಮ ನಿನ್ನೆಯ ಹೈಕಮಾಂಡಿನ ಮುಂದೆ ನೀವು ಕೈ ಕಟ್ಟಿಕೊಳ್ತಿದ್ದನ್ನ ನೋಡಿದಾಗ ನಿಮ್ಮ ಬದ್ಧತೆ ಇದರಲ್ಲಿ ಸ್ಪಷ್ಟ ಆಯಿತು. ನಿಮ್ದು ಕೇವಲ ಬೊಗಳೆ ಭಾಷಣ ಬಿಟ್ರೆ ಯಾವುದೇ ಬದ್ಧತೆ ಇದರ ಬಗ್ಗೆ ನಿಮ್ಮ ಹತ್ರ ಇರಲಿಲ್ಲ ಅನ್ನುವಂಥದ್ದು ಇವತ್ತು ಸ್ಪಷ್ಟ ಆಗಿದೆ. ಆರ್ಸಿಬಿಯ ವಿಜಯೋತ್ಸವದಲ್ಲಿ ನಡೆದಂತ ಘಟನೆಯನ್ನ ಹೈಕಮಾಂಡಿನ ಮುಖಾಂತರ ಮತ್ತೊಂದು ರೀತಿ ದಿಕ್ಕು ತಪ್ಪಿಸುವಂತ ಪ್ರಯತ್ನವನ್ನು ನೀವು ಮಾಡಿದಿರಿ. ಯಾವುದೇ ಕಾರಣಕ್ಕೂ ಇದನ್ನ ಬಿಜೆಪಿ ಒಪ್ಪಿಕೊಳ್ಳೋದಿಲ್ಲ. ನೀವು ತಕ್ಷಣ ಇದರ ಕುರಿತಂತೆ ಇನ್ಯಾವುದೋ ಹೊಸ ಜಾತಿ ಗಣತಿಯನ್ನ ಮಾಡ್ತೀವಿ ಅನ್ನೋದನ್ನ ಕೈಬಿಟ್ಟು ಕೇಂದ್ರದ ಜಾತಿ ಗಣತಿ ಜನಗಣತಿಯ ಜೊತೆಗೆ ರಾಜ್ಯ ಸರ್ಕಾರ ಸಹಕಾರವನ್ನು ಮಾಡಬೇಕು ಅನ್ನುವಂತ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ.